ಹಾಯ್ ಸ್ನೇಹಿತರೆ, ನಮಸ್ಕಾರ. ಇನ್ನೇನು 2 ತಿಂಗಳು ಬಾಕಿ ಇದೆ T20 ವರ್ಲ್ಡ್ ಕಪ್‌ಗೆ. ಫೆಬ್ರವರಿ 7ರಿಂದ T20 ವರ್ಲ್ಡ್ ಕಪ್ ಆರಂಭ ಆಗುತ್ತೆ. ಸಾಮಾನ್ಯವಾಗಿ ನೀವು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡ್ತಾ ಇದ್ರಿ ಮ್ಯಾಚ್‌ನ ಟೆಲಿಕಾಸ್ಟ್ ಅನ್ನ. ಆದ್ರೆ ಈ ಸಲ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ವರ್ಲ್ಡ್ ಕಪ್ ಪ್ರಸಾರ ಆಗೋದು ಡೌಟ್ ಇದೆ. ಯಾಕಂದ್ರೆ ಈಗ ಬಂದಿರುವಂತಹ ಒಂದಷ್ಟು ರಿಪೋರ್ಟ್ ಪ್ರಕಾರ ಎಕನಾಮಿಕ್ ಟೈಮ್ಸ್ ಅವರು ರಿಪೋರ್ಟ್ ಮಾಡಿದ್ದಾರೆ, ಡೆಕ್ಕನ್ ಹೆರಾಲ್ಡ್ ಅದನ್ನ ರೀ ರಿಪೋರ್ಟ್ ಮಾಡಿದ್ದಾರೆ. ಸೊ ಇದರ ಪ್ರಕಾರ ಜಿಯೋ ಹಾಟ್‌ಸ್ಟಾರ್ ಐಸಿಸಿ ಜೊತೆಗೆ ಡೀಲ್ ಅನ್ನ ಎಂಡ್ ಮಾಡ್ತಾ ಇದೆ. 2027ರವರೆಗೆ ಅವ್ರಿಗೆ ಡೀಲ್ ಇದೆ. $3 ಬಿಲಿಯನ್ ಒಂದು ಬೃಹತ್ ಆದಂತಹ ಒಂದು ಡೀಲ್ ಅದು. ಬಟ್ ಜಿಯೋ ಹಾಟ್‌ಸ್ಟಾರ್ ಈಗ ಇಲ್ಲ, ನಾವು ಅದನ್ನ ಪ್ರಸಾರ ಮಾಡ್ತಾ ಇಲ್ಲ, ನಮಗೆ ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಅವರಿಗೆ 12,319 ಕೋಟಿ ಕಳೆದ ವರ್ಷ ಲಾಸ್ ಇತ್ತು. ಈಗ ಅದು 25,760 ಕೋಟಿ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ, ಅಂದ್ರೆ ಒಂದು ವರ್ಷದಲ್ಲಿ 25,760 ಕೋಟಿ ಲಾಸ್ ಆಗಿದೆ ನಮ್ಗೆ. ಸೊ ಹಾಗಾಗಿ ನಾವು ಮುಂದಿನ T20 ವರ್ಲ್ಡ್ ಕಪ್ ಅನ್ನ ನಾವು ಟೆಲಿಕಾಸ್ಟ್ ಮಾಡೋಕೆ, ಅಂದ್ರೆ ಆ ರೈಟ್ಸ್ ಅನ್ನ ನಾವು ಕಂಟಿನ್ಯೂ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಜಿಯೋ ಸ್ಟಾರ್ ಇದೊಂದು ನೋಟಿಸ್ ಕೊಟ್ಟ ಮೇಲೆ ಐಸಿಸಿ ಅವರಿಗೆ ಫ್ರೆಶ್ ಆಗಿ ಕರೀತಾ ಇದ್ದಾರೆ 2026 ಅಲ್ಲಿಂದ 29ರವರೆಗೆ ಈ ಸೈಕಲ್ಗೆ. ಸೊ ಯಾವ್ದ್ರಲ್ಲಿ ನೋಡ್ಬೋದಪ್ಪ ನೀವು ಅಂತಂದ್ರೆ, ಯಾರ್ಯಾರಿದ್ದಾರೆ ಒಂದು ಮುಂಚೂಣಿಯಲ್ಲಿ ರೇಸ್ನಲ್ಲಿ ಅಂತಂದ್ರೆ ಬಿಡ್ ಮಾಡೋಕೆ. ಸೋನಿ ಪಿಕ್ಚರ್ಸ್ ಅವರಿದ್ದಾರೆ, ಸೋನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೋನಿ ಸ್ಪೋರ್ಟ್ಸ್, ಹಾಗೆ ನೆಟ್ಫ್ಲಿಕ್ಸ್ ಇದೆ. ಸೊ ಅವ್ರು ಯಾವತ್ತೂ ಕೂಡ ಸ್ಪೋರ್ಟ್ಸ್ ಇದಕ್ಕೆ ಎಂಟರ್ ಆದವರಲ್ಲ, ನೆಟ್ಫ್ಲಿಕ್ಸ್ ಅವರಿದ್ದಾರೆ. ಹಾಗೆ ಅಮೆಝಾನ್ ಪ್ರೈಮ್ ಒಂದಷ್ಟು ಟೂರ್ನಿಗಳ ರೈಟ್ಸ್ ಅನ್ನ ಅವ್ರು ಪಡ್ಕೊಂಡಿದ್ರು. ಸೊ ಇವರು ಫ್ರಂಟ್ ರನ್ನರ್ಸ್ ಆಗಿದ್ದಾರೆ. ಸೋನಿ, ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಈ ಮೂರರಲ್ಲಿ ಯಾರಾದ್ರೂ ಈಗ ಫಿಕ್ಸ್ ಆಗ್ಬೋದು. ಬಹುತೇಕ ಜಿಯೋ ಹಾಟ್‌ಸ್ಟಾರ್ ಹೊರಗಡೆ ಹೋಗ್ತಾ ಇದೆ. ಸೊ ಇದು ನೀವೇನಾದ್ರೂ ಜಿಯೋದಲ್ಲಿ ನೋಡ್ಬೋದು ಅಂತಿದ್ರೆ ಇನ್ ಮುಂದೆ ಮೇ ಬಿ ನೆಟ್ಫ್ಲಿಕ್ಸು, ಅಮೆಝಾನ್ ನಾರ್ಮಲಿ ಕೆಲವ್ರ ಹತ್ರ ಇರುತ್ತೆ, ನೆಟ್ಫ್ಲಿಕ್ಸ್ ಬಹುತೇಕರ ಹತ್ರ ಇರೋದು ಡೌಟು. ಸೊ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗಿ ಬರ್ಬೋದು. ಜಿಯೋ ಟಿವಿಲೂ ಕೂಡ ಲೈವ್ ಬರುತ್ತಾ ಫ್ರೀ ಆಗಿ ಅನ್ನೋದು ಡೌಟ್ ಇದೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇದಕ್ಕೆ ಮೇನ್ ಕಾರಣ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅಂತ ಸ್ಟಾರ್ಗಳು ಇಲ್ಲದೆ ಇರೋದು ಅಂತ ಕೂಡ ಒಂದ್ ಕಡೆ ಮಾತುಗಳು ಕೇಳಿ ಬರ್ತಾ ಇದೆ. ಈ ಇಬ್ಬರಿಂದ ಅಥವಾ ಅವ್ರಿಗೆ ಇರುವಂತ ಒಂದು ಫ್ಯಾನ್ ಫಾಲೋಯಿಂಗ್, ಅವ್ರಿದ್ರೆ ಜನ ನೋಡುವಂತ ರೀತಿ, ಮೇ ಬಿ ಅದು ಕೂಡ ಒಂದು ರೀಸನ್ ಅಂತ ಹೇಳಲಾಗ್ತದೆ. ಕಾದ್ ನೋಡ್ಬೇಕು.